ಶಿಡ್ಲಘಟ್ಟದಲ್ಲಿ ತದ್ವಿರುದ್ಧ ಚಿತ್ರದ ಭರ್ಜರಿ ಪ್ರಚಾರ. ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ. ಒಬ್ಬ ವ್ಯಕ್ತಿಯು ಒಳ್ಳೆಯವನಂತೆ ಕಾಣಿಸಿಕೊಂಡ್ರೂ ಆತನ ಒಳಗಿನ ಗುಣಗಳು ಕಾಲಕ್ರಮೇಣ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬದಲಾಗ್ತವೆ ಮತ್ತು ಒಳ್ಳೆಯತನಕ್ಕೆ ತದ್ವಿರುದ್ಧವಾಗಿ ಹೇಗೆ ತಿರುಗಿ ಬೀಳ್ತವೆ ಎಂಬುದನ್ನು ತದ್ವಿರುದ್ಧ ಸಿನಿಮಾದಲ್ಲಿ ತೋರಿಸಲಾಗಿದೆ ಅಂತ ನಿರ್ಮಾಪಕ ಕೊತ್ತನೂರು ರವಿಚಂದ್ರ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ತದ್ವಿರುದ್ಧ ಸಿನಿಮಾ ಬಗ್ಗೆ ಆಯೋಜಿಸಿದ ಪ್ರಚಾರ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದ ದಿವಂಗತ ಕೆಎಂ ರಾಮಯ್ಯ, ರತ್ನಮ್ಮ ಅವರ ಪುತ್ರರಾದ ಮುರಳಿಕುಮಾರ್ ಅಭಿನಯದಲ್ಲಿ ವಿಕ್ರಮ್ ರಾಮಯ್ಯ ಅಂತ ಹೆಸರು ಬದಲಿಸಿಕೊಂಡಿದ್ರು ಮತ್ತು ಉಡುಪಿಯ ಐಶ್ವರ್ಯ ಶೆಟ್ಟಿ ಸೇರಿದಂತೆ ಹಲವು ಹಾಸ್ಯ ನಟರು ನಟಿಸಿದ್ದಾರೆ. ಮುರಳಿಕುಮಾರ್ ಅವರ ಸಹೋದರ ಬಿಜೆಪಿಯ ಯುವ ನಾಯಕ ರವಿಚಂದ್ರ ಅವರು ನಿರ್ಮಾಪಕರಾಗಿದ್ದು, ಈ ಚಿತ್ರದ ಪ್ರೀಮಿಯರ್ ಶೋಗಳನ್ನು ಈಗಾಗಲೇ ರಾಜ್ಯದ ಕುಂದಾಪುರ ಹಾಗೂ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದ್ದು, ಜನರ ಅಭಿಪ್ರಾಯ ಉತ್ತಮವಾಗಿ ಬಂದಿದೆ. ಬೆಂಗಳೂರಿನ 22 ಮಲ್ಟಿ ಸ್ಪೆಷಾಲಿಟಿ ಚಿತ್ರಮಂದಿರಗಳ ಸಹಿತ ರಾಜ್ಯಾದ್ಯಂತ ಸುಮಾರು 80 ಥಿಯೇಟರ್ಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗ್ತಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರದಲ್ಲಿ ಈ ತಿಂಗಳ 31ನೇ ತಾರೀಕು ಶುಕ್ರವಾರದಂದು ಈ ಸಿನಿಮಾ ಅಧಿಕೃತವಾಗಿ ಬಿಡುಗಡೆಗೊಳ್ಳಲಿದೆ. ಕ್ಷೇತ್ರದ ಕನ್ನಡಾಭಿಮಾನಿಗಳು, ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿನಿಯರು ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡುವ ಮೂಲಕ ಕನ್ನಡ ಕಲಾವಿದರನ್ನ ಬೆಂಬಲ ಮತ್ತು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ವರ್ ಚಿತ್ರಮಂದಿರದ ಮಾಲೀಕರಾದ ಪ್ರಕಾಶ್, ಭರತ್, ರಾಜೇಶ್, ವೇಣು, ಮಂಜುನಾಥ್, ಶಶಿಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ಹೊಸ ಬ್ಯಾನರ್ ಚಾಂಪಿಯನ್ ಮೋಷನ್ ಪಿಕ್ಚರ್ ವತಿಯಿಂದ ಮೊದಲನೇ ಚಿತ್ರ ನಾವು ನಿರ್ಮಾಣ ಮಾಡಿದೀವಿ. ಆ ಮೂವಿ ಹೆಸರು ತದ್ವಿರುದ್ಧ ಅಂತ. ಈಗಾಗಲೇ ನನ್ನ ಪರಿಚಯ ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗಾಗಲೇ ಇರುತ್ತೆ. ಆದ್ರೂ ನಾನು ಪರಿಚಯ ಮಾಡ್ಕೊಂತ ಇದ್ದೀನಿ. ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಮೊಟ್ಟ ಮೊದಲ ಬಾರಿಗೆ ಚಲನಚಿತ್ರ ಒಂದು ಮಂಡಳಿಯಲ್ಲಿ ನಮ್ಮ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಮೊದಲನೇ ಚಿತ್ರ ನಾವೀಗ ಬಿಡುಗಡೆ ಹಂತವನ್ನು ತಲುಪಿದ್ದೇವೆ. ಶಿಡ್ಲಘಟ್ಟ ತಾಲೂಕು ಕೊತ್ತನೂರು ದಿವಂಗತ ಕೆಎಂ ರಾಮಯ್ಯ, ರತ್ನಮ್ಮ ಕೆಎಂ ರಾಮಯ್ಯ, ರತ್ನಮ್ಮ ಮಗನಾದಂತ ರವಿಚಂದ್ರ. ನಾನು ಈ ಒಂದು ಪಿಕ್ಚರ್ನ ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡಿದ್ದೇನೆ. ಅದೇ ರೀತಿ ಒಂದು ಮೂವಿಯಲ್ಲಿ ನಮ್ಮ ಅಣ್ಣ ಬ್ರದರ್ ಮುರಳಿಕುಮಾರ್ ಅಂತೇಳಿ ಅವರು ಚಾಂಪಿಯನ್ ಲೇಔಟ್ ಒಂದು ಬಿಲ್ಡರ್ ಆಗಿ ಬೆಂಗಳೂರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಪಿಕ್ಚರ್ ಅಲ್ಲಿ ಪಾತ್ರ ಮಾಡಿದ್ದಾರೆ. ಈ ಒಂದು ಸಣ್ಣ ಪ್ರಯತ್ನ ನಮ್ದು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ದಂಗೆ ದೊಡ್ಡ ದೊಡ್ಡ ಬಜೆಟ್ಗಳು ಮೂವಿ ಇವತ್ತು ಎಲ್ಲಾ ಕಡೆನೂ ರಿಲೀಸ್ ಆಗ್ತಿದೆ. ಇವತ್ತು ನಾವೊಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಒಂದು ಥ್ರಿಲ್ಲರ್ ಹಾಗೂ ಸೈಕಾಲಜಿಕಲ್ ಮೂವಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಈಗಾಗಲೇ ನಾವು ಕುಂದಾಪುರದಲ್ಲಿ ಪೇಡ್ ಶೋ ಮಾಡಿದೀವಿ. ಬೆಂಗಳೂರಲ್ಲಿ ಪ್ರೀಮಿಯಂ ಶೋ ಸಹ ನಡೆಸಿದೀವಿ. ತುಂಬಾ ನಮ್ಮ ಜನಗಳ ಅಭಿಪ್ರಾಯ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬಂದಿದೆ. ರಾಜ್ಯಾದ್ಯಂತ ನಾವು ಒಂದು 80 ಥಿಯೇಟರ್ ಅಲ್ಲಿ ಈ ಒಂದು ಪಿಕ್ಚರ್ ಬಿಡುಗಡೆ ಮಾಡ್ತಿದ್ದೇವೆ. ಈಗ ನಮ್ಮ ಶಿಡ್ಲಘಟ್ಟ ತಾಲೂಕು ವೆಂಕಟೇಶ್ವರ ಥಿಯೇಟರ್ ಸಹ 31 ಬರೋ ಈ ತಿಂಗಳು 31ನೇ ತಾರೀಕು ಶುಕ್ರವಾರ ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಮೂವಿನ. ನಾನು ನಮ್ಮ ಶಿಡ್ಲಘಟ್ಟ ಜನತೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಈ ಒಂದು ಸಣ್ಣ ಪ್ರಯತ್ನ ಮುಂದಿನ ದಿನಗಳಲ್ಲಿ ದೊಡ್ಡದಾಗಬೇಕಂತ ನಿಮ್ಮೆಲ್ಲ ಆಶೀರ್ವಾದ ಬೇಕಾಗುತ್ತೆ. ದಯವಿಟ್ಟು ಬಂದು ಚಿತ್ರವನ್ನ ಚಲನಚಿತ್ರ ಮಂದಿರಗಳಲ್ಲಿ ನೋಡಿ. ನೀವು ಚಲನಚಿತ್ರ ಮಂದಿರಗಳಲ್ಲಿ ನೋಡಿದ್ರೆ ಅದರಿಂದ ಎಷ್ಟೋ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಉದಾಹರಣೆ, ನಾವು ಬಜೆಟ್ ಹಾಕಿರ್ತೀವಿ, ನಮಗೂ ಅನುಕೂಲ ಆಗುತ್ತೆ, ಥಿಯೇಟರ್ ಅವ್ರಿಗೂ ಅನುಕೂಲ ಆಗುತ್ತೆ, ಹಾಗೇನೆ ಥಿಯೇಟರ್ ಕೆಲಸ ಮಾಡೋರ್ಗೂ ಅನುಕೂಲ ಆಗಿರುತ್ತೆ. ಒಂದು ಚಲನಚಿತ್ರ ತೆಗಿಬೇಕಂತಂದ್ರೆ ಸುಮಾರು ಕುಟುಂಬಗಳು ಅದ್ರ ಮೇಲೆ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿ ತನ ಉಳಿಸ್ಕೊಂಡು ಹೋಗ್ಬೇಕು. ಅವ್ರ ಕುಟುಂಬಗಳ ಜೊತೆ ಚೆನ್ನಾಗಿರ್ಬೇಕಂತಂದ್ರೆ ಪೈರಸಿ ನೋಡ್ದಿರಾ, ಮೊಬೈಲ್ಗಳಲ್ಲಿ ನೋಡ್ದಿರಾ, ದಯವಿಟ್ಟು ಎಲ್ಲ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೇನೆ. ತದ್ವಿರುದ್ಧ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ನೋಡುವಂತ ಸಿನಿಮಾ, ಫ್ಯಾಮಿಲಿ ಕುಟುಂಬ ಸಮೇತ ಬಂದು ಕುತ್ಕೊಂಡು ನೋಡುವಂತ ಸಿನಿಮಾ. ಬಂದು ನೋಡಿ ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ. ತಾರಾಗಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದಂತ ನಮ್ಮ ಸುಚೇಂದ್ರ ಪ್ರಸಾದ್ ಈಗಾಗಲೇ ನಿಮ್ಗೆ ಮನೆ ಮಾತಾಗಿರುವಂತ ದೊಡ್ಡ ಹಿರಿಯ ನಟರು. ಹಾಗೂ ನಮ್ಮ ಸುಮನ ರಂಗನಾಥ್ ಅಂತ ಹೇಳಿ ಅವರು ಸಹ
ಹಿರಿಯ ನಟಿಯವರು. ಅವರು ಸಹ ಈ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗುರ್ಸ್ಕೊಂಡಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಿಮ್ಗೇನು ಹೇಳ್ಬೇಕಾಗಿಲ್ಲ. ಅದೇ ರೀತಿ ನಮ್ಮ ಅಣ್ಣ ಮುರಳಿ ಕುಮಾರ್ ಅಂತೇಳಿ ಅವ್ರು ಈ ಒಂದು ಸಿನಿಮಾ ಇದಕ್ಕಾಗಿ ವಿಕ್ರಮ್ ರಾಮಯ್ಯ ಅಂತೇಳಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಐಶ್ವರ್ಯ ಶೆಟ್ಟಿ ಅಂತೇಳಿ ಅವರು ಉಡುಪಿಯವರು, ಕುಂದಾಪುರ ಉಡುಪಿಯವರವರು. ಅವರು ಸಹ ಈ ಒಂದು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅದೇ ಸುಮಾರು ಜನ ಕಾಮಿಡಿ ಆಕ್ಟರ್ಸ್ ಅವರೆಲ್ಲ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಈಗ ಬ್ರದರ್ ಇಲ್ಲ, ಸ್ಥಳೀಯ ಭಾಗವಾಗಿ ನಾವ್ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಈಗಾಗ್ಲೇ ನಮ್ದು ಇನ್ನೊಂದು ಚಿತ್ರ ಇನ್ನು 3 ತಿಂಗಳಲ್ಲಿ ಬಿಡುಗಡೆ ಪ್ಲಾನ್, ಚಕ್ರಮ್ ಅಂತೇಳಿ, ಅದು ಸಹ ರೆಡಿ ಆಗಿದೆ ನಮ್ ಬ್ಯಾನರ್ ಅಡಿಯಲ್ಲಿ. ಅದು ಇನ್ನೊಂದು 3-4 ತಿಂಗಳಲ್ಲಿ ಅದು ಬಿಡುಗಡೆ ಆಗ್ತಿದೆ. ಇನ್ನೊಂದು 2 ಪ್ರಾಜೆಕ್ಟ್ ರೆಡಿ ಆಗಿದೆ. ಅದರಲ್ಲಿ ನಮ್ ಸ್ಥಳೀಯವಾಗಿ ಕೆಲವರಿಗೆ ಅವಕಾಶ ಕೊಡ್ಬೇಕಂತೇಳಿ ನಾವು ಮಾತನಾಡಿದ್ದೀವಿ. ಅದು ನೆಕ್ಸ್ಟ್ ಮುಂದಿನ ಬರೋ ದಿನಗಳಲ್ಲಿ ನಾವು ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ತೀವಿ. ಈಗ ರಾಜ್ಯಾದ್ಯಂತ ಎಷ್ಟು ಥಿಯೇಟರ್ಗಳಲ್ಲಿ ಹಂಚಿಕೆ ಆಗಿದೆ? ರಾಜ್ಯಾದ್ಯಂತ ಈಗ ನಮ್ಮ ಬೆಂಗಳೂರಲ್ಲಿ 22 ಮಲ್ಟಿಪ್ಲೆಕ್ಸ್ಗಳಲ್ಲಿ, ಮಾಲ್ಗಳಲ್ಲಿ ಇದಾಗಿದೆ. ಈಗಾಗಲೇ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ದಾರೆ. 80 ಥಿಯೇಟರ್, ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ, ಈಗಿನ ಮಾಹಿತಿ ಪ್ರಕಾರ 80 ಥಿಯೇಟರ್ ರಾಜ್ಯದಂತ ಬಿಡುಗಡೆ ಮಾಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಏನ್ ಚಿತ್ರೀಕರಣ ಮಾಡಿದೀರಾ? ಚಿತ್ರಮಂದಿರದಲ್ಲಿ ಬಿಡುಗಡೆ, ವಿಜಯಪುರ, ಇಲ್ಲಿ ಶಿಡ್ಲಘಟ್ಟ. ಚಿತ್ರೀಕರಣ ಏನೋ ಮಾಡಿದ್ರಾ ಎಲ್ಲನ ಕೋಲಾರ ಚಿಕ್ಕಬಳ್ಳಾಪುರ? ಇಲ್ಲ, ಇಲ್ಲಿ ಇಲ್ಲ. ಇದು ಚಿತ್ರೀಕರಣ ಬಂದು ನಾವು ಸಂಪೂರ್ಣವಾಗಿ ನಾವು ಈ ಚಿತ್ರೀಕರಣ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಈಗಾಗಲೇ 2-3 ಡೇಟ್ಗಳಲ್ಲಿ ನಾವು ರಿಲೀಸ್ ಮಾಡ್ಬೇಕಾಯ್ತು. ಕಾರಣಾಂತರಗಳಿಂದ ರಿಲೀಸ್ ಮಾಡಕ್ ಆಗ್ಲಿಲ್ಲ. ಈಗ ಕಾಲಾವಕಾಶ ಬಂದಿದೆ. ಇದು ಇನ್ನೊಂದು ಈಗ ಕನ್ನಡ ಭಾಷೆಯಲ್ಲಿ ಬಿಡುಗಡೆ ಆಗ್ತಿದೆ. ತಮಿಳು ಮತ್ತೆ ತೆಲುಗು 2 ಇದಾಗ್ತಿದೆ, ವಾಯ್ಸ್ ಡಬ್ ಆಗ್ತಿದೆ. ಅದು ಇನ್ನೊಂದು 2 ತಿಂಗಳಲ್ಲಿ ಅದು ಸಹ ಬಿಡುಗಡೆ ಮಾಡ್ತಾ ಇದೀವಿ. ತುಂಬಾ ಇದು ನಾವು ಕರಾವಳಿ ಭಾಗ, ಸಕಲೇಶ್ವರ ಜಾಸ್ತಿ ಇದು ಚಿತ್ರೀಕರಣ ಆಗಿದೆ. ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಅಂದ್ರೆ ನಮ್ಮ ಮನುಷ್ಯನ ಜೀವನಗಳಲ್ಲಿ ಏನೇನ್ ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ, ಏನಂತಾರೆ, ಅದೊಂದು ಮನುಷ್ಯ ಕರೆಕ್ಟ್ ಆಗಿ ಇರ್ತಾನೆ, ವಿರುದ್ಧಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಮನುಷ್ಯ ಕರೆಕ್ಟ್ ಆಗಿ ಇರ್ತಾನೆ. ಅದು ಬಿಟ್ಟು ಅವನ ಒಳಗಡೆ ಸುಮಾರು ಗುಣಗಳಿರ್ತವೆ. ಆ ಗುಣಗಳನ್ನ ಮನುಷ್ಯ ಯಾವ ತರ ಆಚೆ ಆಗ್ತಾನೆ, ಅವನು ಏನು ಮನುಷ್ಯ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ಕಾಲಕ್ರಮೇಣ ಆ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಒಬ್ಬ ವ್ಯಕ್ತಿ ನೋಡೋದಕ್ಕೆ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತಾನೆ, ಬಟ್ ಅವನಲ್ಲಿರೋ ಗುಣಗಳು ಆಚೆ ಬರೋದು ಹೋಗ್ತಾ ಯಾರಾದ್ರೂ ನೋಡಿದಾಗ ಅವ್ರ ವಿರುದ್ಧ ಮತ್ತೆ ತದ್ವಿರುದ್ಧ, ಅಂದ್ರೆ ಅವ್ರು ಒಳ್ಳೆತನಕ್ಕೆ ತದ್ವಿರುದ್ಧವಾಗಿ ಹೇಗೆ ಅವ್ರು ಬದಲಾವಣೆ ಆಗ್ತಾರೆ, ಮತ್ತೆ ಅದನ್ನ ಕಂಡುಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ತರ ಪ್ಲಾನ್ ಮಾಡುತ್ತೆ ಇದರಲ್ಲಿ ಅನ್ನೋದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಬೋದು ಮೂವಿ. ತಿಂಗಳಾಯ್ತು ಈ ಒಂದು ಪ್ರಚಾರ ವಾಹನವನ್ನ ಕರ್ನಾಟಕದಾದ್ಯಂತ ಬಿಟ್ಟು ಒಂದು ತಿಂಗಳಾಗಿದೆ. ಸುಮಾರು 15-16 ಗಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಹೋಗ್ತದೆ. ನಮ್ಮ ಶಿಡ್ಲಘಟ್ಟ ತಾಲೂಕ್ ಬಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದು ಇದು 3ನೇ ದಿನ ಆಯ್ತು. ಹೀಗಾಗಿ ಮೈನ್ ನಾವು ಹಳ್ಳಿಗೂ ಕಳ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ. ಮೈನ್ ಪ್ಲೇಸ್ ಈಗ ಉದಾಹರಣೆ ನಮ್ಮ ಶಿಡ್ಲಘಟ್ಟ, ವೈಗುಂಠೇನಹಳ್ಳಿ, ಕುಂದಲಗುರ್ಗಿ ಪಂಚಾಯತಿ ವೈಸ್ ಕೆಲವೊಂದು, ಈಗ ಕೊಪ್ಪೂರು, ತಿಬ್ಬೂರಹಳ್ಳಿ ಆಗಿದೆ. ಈಗ ಚಿಂತಾಮಣಿಯು ನೆನ್ನೆ ಮುಗಿಸಿದೀವಿ. ಈಗ ಇಲ್ಲಿ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 2 ದಿನ ಕೆಲಸ ಮಾಡಿ ಆಮೇಲೆ ದೊಡ್ಡಬಳ್ಳಾಪುರ ಕಡೆ ಹೋಗ್ಬೇಕು. ರಾಜಕೀಯ ಅನ್ನೋದು ದಿನ ಬೆಳಗ್ಗೆ ಆದ್ರೆ ರಾಜಕೀಯ ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳ್ದೆ, ಒಬ್ಬ ಮನುಷ್ಯನಲ್ಲಿ ತುಂಬಾ ಗುಣಗಳಿರ್ತವೆ. ಬರೀ ಒಂದು ರಾಜಕೀಯ ಅನ್ನೋದಲ್ಲ, ಸಮಾಜ ಸೇವೆ, ರಾಜಕೀಯ, ಒಂದು ಧರ್ಮದ ಸೇವೆ. ಅದೇ ರೀತಿ ಇದೊಂದು ಸಿನಿಮಾ ರಂಗ. ಇದು ಆಕ್ಚುಲಿ ನಮ್ಮ ಅಣ್ಣ ನಿಮ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇರ್ಬೋದು, ಬಟ್ ಇನ್ಮೇಲೆ ನಿಮ್ಗೆ ನಿಮ್ಮ ಹತ್ತಿರಗೆ ಬಂದು ಪರಿಚಯ ಮಾಡ್ಕೊಳ್ಳೋಂತ ಸಂದರ್ಭಗಳು ಬರ್ತವೆ. ಮುರಳಿ ಕುಮಾರ್ ಅವರ ಒಂದು ಆಸೆ ಮಾಡ್ಬೇಕು, ಒಂದು ಈ ತರ ನಮ್ದು ಓನ್ ಬ್ಯಾನರ್ ಮಾಡಿ ಅದರಲ್ಲಿ ಒಂದು ಚಿತ್ರೀಕರಣ ಮಾಡಿ ಇದ್ ಮಾಡೋಣ ಅಂತೇಳಿ ಅವ್ರ ಒಂದು ಆಸೆ ಇತ್ತು. ಅದಕ್ಕೆ ನಾವು ಸಹ ಪ್ರೋತ್ಸಾಹ ಕೊಟ್ಟಿದೀವಿ. ಪ್ರೋತ್ಸಾಹ ಕೊಟ್ಟು ನನ್ನ ರಾಜಕೀಯ ರಂಗಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ನನಗೆ ಅನುಭವ ಆಗಿರೋದು ಸುಮಾರು 21 ವರ್ಷದಿಂದ ರಾಜಕೀಯದಲ್ಲಿ ನನ್ಗೆ ಪ್ರತಿ ಹಳ್ಳಿಯಲ್ಲೂ ಪರಿಚಯಿಸ್ತಾ ಇದ್ದಾರೆ. ಇವತ್ತು ಅದು ಅನುಕೂಲ ಆಗ್ಬೋದು ಅಂತ ಈಗ ನಾವು ಏನ್ ಇದ್ ಮಾಡಿದೀವಿ. ಈಗಾಗ್ಲೇ ನಾನು ಯಾರು ಹೇಳಿಲ್ಲ ಅಂತಂದ್ರು ಅವರೇ ಫೋನ್ ಮಾಡಿ ಹೇಳ್ತಿದಾರೆ, ಅಣ್ಣ ಯಾವತ್ ಬಿಡುಗಡೆ ಆಗುತ್ತೆ, ಬಂದ್ ನಾವು ಥಿಯೇಟರ್ ನೋಡ್ತೀವಿ, ಇಲ್ಲಿ ಹಾಕಿದೀರಾ ಅಲ್ಲ ಹಾಕಿದೀರ ಅಂತ ಅವರೇ ವಿಚಾರಿಸ್ತಾ ಇದಾರೆ. ಎರಡಕ್ಕೂ ಹೋಲಿಕೆ ಮಾಡಿದಾಗ ಇದೊಂದು ಸಕ್ಸಸ್ ಆಗ್ಬೇಕಂತಂದ್ರೆ ನಾವು ಮೊದಲು ಸಮಾಜದಲ್ಲಿ ನಾವ್ ಯಾರಂತ ಗುರ್ಸ್ಕೊಂಡಿದ್ದಾಗ ಈ ತರ ಒಂದು
ಇವು ಸಕ್ಸಸ್ ಆಗುತ್ತೆ ಈ ತರ ಒಂದು ಅಂತ ನನ್ನ ಅಭಿಪ್ರಾಯ. ಫ್ರೀ ಟಿಕೆಟ್ ಅಂತಂದು ಇನ್ನೂ ನಾವು ಅದು ಮಾತಾಡಿಲ್ಲ, ಬಟ್ ಆಫ್ ಟಿಕೆಟ್ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ ಈಗ. ಸ್ಟೂಡೆಂಟ್ಸ್ ಮಾತ್ರ ಒಂದು ಅರ್ಧ, ಈ ಉದಾಹರಣೆ ₹100 ಟಿಕೆಟ್ ಇದ್ದಾಗ ಒಂದು ₹70 ಆ ರೇಂಜ್ ಅಲ್ಲಿ ಇಲ್ಲ ₹50 ಆ ರೇಂಜ್ ಅಲ್ಲಿ ಮಾಡ್ಬೇಕು ಅಂತ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದೀವಿ. ಅದು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ತಾಲೂಕರು ಸಾಕಷ್ಟು ಜನ ಇದ್ರು ನಮ್ಮ ತಾಲೂಕಲ್ಲಿ ಅದು ರಿಲೀಸ್ ಮಾಡಿ ಅವರು ಖುಷಿ ಪಡೋದು, ಆನಂದ ಪಡೋದು ನಮಗೂ ಅವತ್ತು ಜೊತೆ ಪಾಲಾಗಿರೋದು ನಮಗೂ ಖುಷಿ ಆಗುತ್ತೆ. ನಾವು ಅವ್ರ ಜೊತೆ ಕೈ ಜೋಡಿಸಿ ಇದೊಂದು ಪ್ರೋತ್ಸಾಹ ಕೊಡೋದು ನಮ್ಮ ಇದಾಗ್ತದೆ. ಕನಿಷ್ಠ ಅಂದ್ರೆ ಒಂದು 100 ದಿವಸಗಳ ಕಾಲ ಚಿತ್ರಮಂದಿರ ಓಡಿಸ್ತೀರಾ ಈ ಚಿತ್ರನ ಅಂತ. ಈಗ 100 ದಿನ ಅನ್ನೋದು ಮರ್ತೋಗಿದ್ದೀವಿ, 50 ದಿನ ಕೂಡ ಆಗ್ತಾ ಇಲ್ಲ ಯಾವ್ದನ್ನು. ಈಗ 2 ವಾರ 3 ವಾರ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿ, ಆತರ ಆಗ್ಬಿಟ್ಟಿದೆ. 100 ದಿನ ಅಂದ್ರೆ ಯಾವ್ದೋ ಒಂದು ಇದ್ರಲ್ಲಿ ಓಡತ್ತೆ. ನೋಡ್ರಿ